ಖಾದಿ ರಾಷ್ಟ್ರಧ್ವಜ ತಯಾರಿಕೆ ಮಾಡ್ತಿದ್ದಂತಹ ದೇಶದ ಏಕೈಕ ಸಂಸ್ಥೆ ಈಗ ಮುಚ್ಚುವ ಭೀತಿ ಎದುರಿಸ್ತಾ ಇದೆ. ಹುಬ್ಬಳ್ಳಿಯ ಬೆಂಗೇರಿ ಅಂದ ಕೂಡಲೇ ಇಡೀ ದೇಶ ಗಮನ ಸೆಳೆಯುವಂತಹ ಒಂದು ಕೇಂದ್ರ. ಯಾಕಂದರೆ ಇಲ್ಲಿ ಏನು ರಾಷ್ಟ್ರಪತಿ ಧ್ವಜಾರೋಹಣ ಮಾಡುವಂತಹ ಧ್ವಜದಿಂದ ಹಿಡಿದು ಗ್ರಾಮ ಪಂಚಾಯತಿಯಲ್ಲಿ ಹಾರಾಟ ಮಾಡುವಂತಹ ಧ್ವಜದವರೆಗೂ ಸಹ ಅಂದರೆ 9 ವಿವಿಧ ಮಾದರಿಯ ವಿವಿಧ ಗಾತ್ರದ ಧ್ವಜಗಳನ್ನು ಈ ಒಂದು ಕೇಂದ್ರದಲ್ಲಿ ತಯಾರಿಕೆ ಮಾಡಲಾಗ್ತದೆ. ಅದರಲ್ಲೂ ಏನಂದರೆ ಖಾದಿ ಪ್ಯೂರಾಗಿ ಒಂದು ರಾಷ್ಟ್ರಧ್ವಜ ನೀತಿ ಸಂಹಿತೆ ಇದೆ. ಆ ಒಂದು ನೀತಿ ಸಂಹಿತೆಗೆ ಅನುಗುಣವಾಗಿ ಇಲ್ಲಿ ಒಂದು ಖಾದಿ ರಾಷ್ಟ್ರಧ್ವಜವನ್ನು ತಯಾರಿಕೆ ಮಾಡಲಾಗುತ್ತೆ. ಇಲ್ಲಿ 2000ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಒಂದು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಧ್ವಜ ತಯಾರಿಕೆ ಒಂದು ಹಂತ ಆದರೆ ಇದಕ್ಕೆ ಬಟ್ಟೆ ತಯಾರಿಕೆ ಇರ್ಬೋದು, ನೇಯ್ಗೆ ಇರ್ಬೋದು, ಹೀಗೆ ವಿವಿಧ ಹಂತಗಳಲ್ಲಿ 2000ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ. ಆದರೆ ಈಗ ಏನಾಗಿದೆ, ರಾಷ್ಟ್ರಧ್ವಜ ನೀತಿ ಸಂಹಿತೆ ತಿದ್ದುಪಡಿ ತಂದ ಪರಿಣಾಮವಾಗಿ ಈಗ ಇಲ್ಲಿ ಖಾದಿ ರಾಷ್ಟ್ರಧ್ವಜವನ್ನು ಕೇಳುವಂತಹ ಸ್ಥಿತಿಯೇ ಅಂದರೆ ಆ ಒಂದು ತೀವ್ರ ಕುಸಿತ ಕಂಡಿದೆ. ಹೀಗಾಗಿ ಖಾದಿ ರಾಷ್ಟ್ರಧ್ವಜವನ್ನು ಕೇಳೋರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ವರ್ಷ ಖಾದಿ ಧ್ವಜ ಖರೀದಿ ಮಾಡುವವರೇ ಇಲ್ಲವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಈಗೇನು ರಾಷ್ಟ್ರಧ್ವಜಗಳೇನಿದ್ದಾವೆ ಅಲ್ಲಿ ಒಂದು ಲಾಟ್ಗಟ್ಟಲೆ ಒಂದು ಕಡೆ ಆ ಕೇಂದ್ರದಲ್ಲಿ ಸ್ಟಾಕ್ ಆಗಿದೆ. ಆದರೆ ಅದನ್ನು ಖರೀದಿ ಮಾಡೋರೇ ಇಲ್ಲ ಅನ್ನುವಂತಾಗಿದೆ. ಇಲ್ಲಿ ಪ್ರತಿ ವರ್ಷ ಆಗಸ್ಟ್ ಬಂದ ಕೂಡಲೇ ಇಲ್ಲಿನ ಸಿಬ್ಬಂದಿ ಹಗಲು ರಾತ್ರಿ ಓವರ್ ಟೈಮ್ ಡ್ಯೂಟಿ ಮಾಡಿ ಒಂದು ರಾಷ್ಟ್ರಧ್ವಜ ತಯಾರಿಕೆ ಮಾಡ್ತಾಯಿದ್ರು. ಅವ್ರಿಗೂ ಸಹ ಒಂದು ಹೆಮ್ಮೆ ಇತ್ತು, ನಾವು ದೇಶದ ವಿವಿಧ ಕಡೆ ಹಾರಾಟ ಮಾಡುವಂತಹ ರಾಷ್ಟ್ರಧ್ವಜನ ತಯಾರಿಕೆ ಮಾಡ್ತೀವಿ ಅನ್ನೋ ಒಂದು ಖುಷಿ ಹೆಮ್ಮೆ ಇತ್ತು. ಕಡಿಮೆ ಪಗಾರದಲ್ಲೂ ಸಹ ಅವರು ಅತ್ಯಂತ ಖುಷಿಯಿಂದ ದುಡಿಯುವಂತಹ ಕೆಲಸ ಮಾಡ್ತಾಯಿದ್ರು ಮತ್ತು ರಾತ್ರಿ ಹಗಲು ದುಡಿದು ಇಡೀ ದೇಶಕ್ಕೆ ಅಗತ್ಯವಿರುವಂತಹ ಖಾದಿ ರಾಷ್ಟ್ರಧ್ವಜಗಳನ್ನು ತಯಾರಿಕೆ ಮಾಡಿ ಕೊಡ್ತಾಯಿದ್ರು. ಆದರೆ ಈಗ ಆಗಸ್ಟ್ ತಿಂಗಳಿದೆ, ಆದರೆ ಇಲ್ಲಿ ಆ ಒಂದು ರಾಷ್ಟ್ರಧ್ವಜ ತಯಾರಿಕೆ ಕೈಬಿಟ್ಟು ಈಗ ಬೇರೆ ಕೆಲಸ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗೇನು ಬಹುತೇಕ ಇಲ್ಲಿ ರಾಷ್ಟ್ರಧ್ವಜಗಳು ತಯಾರಿಕೆ ಆಗ್ತಾ ಇಲ್ಲ. ಅದರ ಬದಲಿಗೆ ಕೈಚೀಲ ಇರ್ಬೋದು ಮತ್ತು ಬೇರೆ ಬೇರೆ ಖಾದಿ ವಸ್ತುಗಳನ್ನ ತಯಾರಿಕೆ ಮಾಡಲಿಕ್ಕೆ ಇಲ್ಲಿನ ಸಿಬ್ಬಂದಿ ತೊಡ್ಕೊಂಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ರಾಷ್ಟ್ರಧ್ವಜಕ್ಕೆ ಬೇಡಿಕೆ ಇಲ್ಲದೆ ಇರೋದು. ಈಗೇನು ಪ್ರಧಾನಿ ಮೋದಿಯವರು ಹರ್ ಘರ್ ತಿರಂಗ ಅನ್ನೋ ಒಂದು ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ಮನೆ ಮನೆಗೂ ರಾಷ್ಟ್ರಧ್ವಜ ಇಡಬೇಕು ಅನ್ನೋ ಒಂದು ಕಲ್ಪನೆ ಮಾಡಿದ ನಂತರ ಏನಂದರೆ ಅಲ್ಲಿ ಖಾದಿ ಅದಕ್ಕೆ ಅನುಗುಣವಾಗಿ ಖಾದಿ ರಾಷ್ಟ್ರಧ್ವಜ ಸಿಗಲಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿಯೇ ರಾಷ್ಟ್ರಧ್ವಜ ನೀತಿ ಸಮಿತಿಯಲ್ಲಿ ಒಂದಷ್ಟು ತಿದ್ದುಪಡಿ ಮಾಡಿದರು. ಅಂದರೆ ಈ ಮುಂಚೆ ಒಂದಷ್ಟು ನಿಯಮಗಳಿದ್ವು. ಅಂದರೆ ರಾಷ್ಟ್ರಧ್ವಜ ಅಂದ ಕೂಡಲೇ ಖಾದಿಯಲ್ಲಿರಬೇಕು ಅಥವಾ ರೇಷ್ಮೆ ಖಾದಿ ಅಥವಾ ಉಲ್ಲನ್ ಖಾದಿ, ಈ 3 ಖಾದಿಗಳಲ್ಲಿ ಮಾತ್ರ, ಅಂದರೆ ಎಲ್ಲವೂ ಸಹ ಖಾದಿನೇ, ಬೇರೆ ಬೇರೆ ಅಂದರೆ ಬರೀ ಖಾದಿ ಇರ್ಬೋದು, ರೇಷ್ಮೆ ಖಾದಿ ಇರ್ಬೋದು ಮತ್ತು ಉಲ್ಲನ್ ಖಾದಿ, ಈ 3ರಲ್ಲಿ ಮಾತ್ರ ರಾಷ್ಟ್ರಧ್ವಜ ತಯಾರಿಕೆ ಮಾಡ್ಬೇಕನ್ನೋ ಒಂದು ನಿಯಮ ಇತ್ತು. ಈಗೇನು ನಿಯಮಕ್ಕೆ ತಿದ್ದುಪಡಿ ತಂದರು, ಆ ನಿಯಮಕ್ಕೆ ತಿದ್ದುಪಡಿ ತಂದ ಪರಿಣಾಮವಾಗಿ ಪಾಲಿಸ್ಟರ್ ಇರ್ಬೋದು ಮತ್ತು ಬೇರೆ ಬೇರೆ ವಸ್ತುನಲ್ಲೂ ಸಹ ಈ ಒಂದು ರಾಷ್ಟ್ರಧ್ವಜ ತಯಾರಿಕೆ ಮಾಡ್ಬೋದು, ಬೇರೆ ಬಟ್ಟೆಯಲ್ಲೂ ಸಹ ರಾಷ್ಟ್ರಧ್ವಜ ತಯಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಅದರ ಪರಿಣಾಮವಾಗಿಯೇ ಇವತ್ತೇನೆಂದರೆ ಇಲ್ಲಿ ರಾಷ್ಟ್ರಧ್ವಜ ಬೇಡಿಕೆ ತೀವ್ರ ಕುಂಠಿತವಾಗಿದೆ. ಇಲ್ಲಿ ಪ್ರತಿ ವರ್ಷ ಇಲ್ಲಿ ಟಾರ್ಗೆಟ್ ಇಟ್ಕೊಳ್ಳಲಾಗ್ತಿತ್ತು. 2.5 ಕೋಟಿ ಮೌಲ್ಯದ ಒಂದು ರಾಷ್ಟ್ರಧ್ವಜಗಳನ್ನು ಮಾರುವಂತಹ ಟಾರ್ಗೆಟನ್ನು ಇಟ್ಕೊಂಡು ಇಲ್ಲಿ ಅದಕ್ಕೆ ತಕ್ಕಂಗೆ ರಾಷ್ಟ್ರಧ್ವಜಗಳನ್ನು ಸಹ ತಯಾರಿಕೆ ಮಾಡಲಾಗಿತ್ತು. ಅಂದರೆ ಪ್ರತಿ ವರ್ಷ ಅವ್ರಿಗೆ ಡಿಮ್ಯಾಂಡ್ ಅಂದರೆ 2.5ರಿಂದ 3 ಕೋಟಿ ತನಕ ಇಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಆದರೆ ಈ ವರ್ಷ ಕೇವಲ 46 ಲಕ್ಷ ದಷ್ಟು ರಾಷ್ಟ್ರಧ್ವಜ ಮಾತ್ರ ಮಾರಾಟ ಆಗಿದೆ. ಈಗ ಆಗಸ್ಟ್ ಅಂದ ಕೂಡಲೇ ಇಷ್ಟೊತ್ತಿಗೆ ಆಗಲೇ 2 ಕೋಟಿಗೂ ಅಧಿಕ ಒಂದು ಮೊತ್ತದ ರಾಷ್ಟ್ರಧ್ವಜಗಳು ಮಾರಾಟ ಆಗಬೇಕಾಗಿತ್ತು. ಆದರೆ ಬರೀ 46 ಲಕ್ಷ ಮೌಲ್ಯದ ಧ್ವಜಗಳಷ್ಟೇ ಮಾರಾಟ ಆಗಿದೆ. ಅಂದರೆ ಇನ್ನೂ 2 ಕೋಟಿಗೂ ಹೆಚ್ಚು ಮೌಲ್ಯದ ರಾಷ್ಟ್ರಧ್ವಜಗಳು ಹೀಗೆ ಖಾದಿ ಭಂಡಾರದಲ್ಲಿ ಅಲ್ಲೇನು ಉಗ್ರಾಣದಲ್ಲಿದ್ದಾವೆ. ಆದರೆ ಅದನ್ನು ಕೇಳೋರಿಲ್ಲ ಅನ್ನೋದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಇಲ್ಲಿನ ಸಿಬ್ಬಂದಿ ಕೈಚೀಲ ಹೊಲಿಯುವಂತಹ, ಅಂದರೆ ಖಾದಿ ರಾಷ್ಟ್ರಧ್ವಜ ಹೊಲಿತಿದ್ದಂತಹ ಕೈಗಳಲ್ಲಿ ಈಗ ಕೈಚೀಲ ಹೊಲಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಬ್ಬಂದಿ ಇಲ್ಲಿ ಕೈಚೀಲ ಹೊಲಿದು ಮುಂದಿನ ಒಂದು ಜೀವನ ನಿರ್ವಹಣೆಗೆ ಯಾಕಂದರೆ ಈಗ ಏನಾದರೂ ಒಂದು ಕೆಲಸ ಮಾಡಲೇಬೇಕು. ರಾಷ್ಟ್ರಧ್ವಜ ತಯಾರಿಕೆ ಮಾಡಿದ್ರು ಅದೇ ವೇತನ ಕೊಡಬೇಕು ಮತ್ತು ಜೊತೆಗೆ ಅದು ಬಿಟ್ಟರೂ ಸಹ ಖಾಲಿ ಕುಂದಿರಿಸಿದ್ರು ಸಹ ಅದೇ ವೇತನ ಕೊಡಬೇಕು. ಹಾಗಾಗಿ ಅನಿವಾರ್ಯವಾಗಿ ಇಲ್ಲಿ ಸಿಬ್ಬಂದಿ ಕೈಚೀಲ ಹೊಲಿಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಂದು ರೀತಿಯಲ್ಲಿ ಈ ಒಂದು ರಾಷ್ಟ್ರಧ್ವಜ ಹೊಲಿಯುವಂತಹ ಒಂದು ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಈ ರೀತಿ ಕೈಚೀಲ ಹೊಲಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಎಲ್ಲಿಗೆ ಯಾವ ಹಂತದಿಂದ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಖಂಡಿತ ನಾವೆಲ್ಲರೂ ನಾವು ಗಮನಿಸಬೇಕಾದಂಥ ಅಂಶ ಮತ್ತು ನಮಗೆಲ್ಲರಿಗೂ ಸಹ ಒಂದು ರೀತಿಯಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಟ್ಟಾರೆ ಈ ರಾಷ್ಟ್ರಧ್ವಜ ನೀತಿ ಸಮಿತಿ ತಿದ್ದುಪಡಿ ಮಾಡಿದ್ರಿಂದಾಗಿ ಇವೆಲ್ಲ ಅವಾಂತರಗಳಾಗ್ತಾ ಇದೆ. ಹಾಗಾಗಿ ಈಗಲಾದರೂ ಕನಿಷ್ಠ
ಏನು ತಿದ್ದುಪಡಿ ಏನು ಮಾಡಿದ್ದಾರೆ ಆ ಒಂದು ತಿದ್ದುಪಡಿ ವಾಪಸ್ ಪಡಿಬೇಕು ಅನ್ನೋ ಒಂದು ಆಗ್ರಹ ಇಲ್ಲಿನ ಸಿಬ್ಬಂದಿ ಇದಾಗಿದೆ. ಜೊತೆಗೆ ಈಗೇನು ಖಾದಿ ರಾಷ್ಟ್ರಧ್ವಜಕ್ಕೆ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು, ಮತ್ತಷ್ಟು ಏನಾದರೂ ನೆರವು ಕೊಡುವಂತಹ ಕೆಲಸ ಆಗಲಿ ಅಂತೇಳಿ ಆ ಒಂದು ಅಲ್ಲಿನ ಸಿಬ್ಬಂದಿ ಆಗ್ರಹ ಮಾಡ್ತಾರೆ. ನಾವೀಗ 2.5ರಿಂದ 3 ಕೋಟಿ ರೂಪಾಯಿ ನಮ್ಮದು ಟಾರ್ಗೆಟ್ ಇತ್ತು ಮಾರಾಟದ್ದು. ನಾವು ಆಲ್ರೆಡಿ 2.5 ಕೋಟಿ ರೂಪಾಯಿ ಮೇಲಿಂದ ರಾಷ್ಟ್ರಧ್ವಜಗಳನ್ನು ತಯಾರು ಮಾಡಿ ಇಟ್ಟಿದ್ದೀವಿ. ನಮ್ಮದು BIS ಮಾರ್ಕಿಂದ 9 ಸೈಜಿನ ಧ್ವಜಗಳು ತಯಾರಾಗ್ತವೆ. ಎಲ್ಲ ಸೇರಿ 2.5 ಕೋಟಿವರೆಗೂ ನಾವು ತಯಾರು ಮಾಡಿ ಇಟ್ಟಿದ್ವಿ. ಆದರೆ ಈ ಸಾರಿ ಆರ್ಡ್ರ್ ಬಂದಿಲ್ಲ. ಇಡೀ ದೇಶದ ಎಲ್ಲ ರಾಜ್ಯಗಳಿಂದ ಬರ್ತಿತ್ತು. ಈ ಸಾರಿ ಭಾಳ ಕಡಿಮೆ, ಬರೀ 49 ಲಕ್ಷ ಮಾತ್ರ ಮಾರಾಟ ಆಗಿದೆ. 2.5 ಕೋಟಿ ಆಗೋದು 49 ಲಕ್ಷಕ್ಕೆ ಬಂದಿದೆ. ಮತ್ತು ಈಗ ನಮ್ಮ ಕಡೆ 2 ಕೋಟಿ ರೂಪಾಯಿ ಮಾಲ್ ಇರೋದರಿಂದ, ಖಾದಿ ಧ್ವಜಗಳಿರೋದರಿಂದ ನಾವು ಅದನ್ನು ಹೊಲಿತಾ ಇಲ್ಲ. ಇವರಿಗೆ ನಾವು ಮೊದಲಿನಿಂದಲೂ ನಮ್ಮಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಒಂದೇ ಉದ್ಯೋಗ ಅವ್ರಿಗೆ ಗೊತ್ತಿರೋದು. ಮತ್ತು ಅವ್ರಿಗೇನಾದರೂ ಉದ್ಯೋಗ ಕೊಡಬೇಕು ಅಂಥೇಳಿ ನಾವು ಸೈಡ್ ಬ್ಯಾಗ್ಗಳು, ಖಾದಿ ಬ್ಯಾಗ್ಗಳು ಮತ್ತು ಖಾದಿ ಕೈಚೀಲಗಳು ಮತ್ತು ಬೇರೆ ಬೇರೆ ಏನಾದರೂ ಅದನ್ನು ಎಷ್ಟು ವರ್ಷ ಹೊಲಿಸೋಕ್ಕಾಗುತ್ತೆ, ಅದು ಮಾರಾಟ ಆಗೋದು ತೊಂದರೆ ಇದೆ. ಬೇರೆ ಖಾದಿ ಉತ್ಪನ್ನಗಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದು ಮಾರಾಟ ಆದರೆ ಮುಂದುವರಿಸಬೇಕಾಗತ್ತೆ, ಇಲ್ಲಾದರೆ ತೊಂದರೆ ಆಗುತ್ತೆ. ಈಗಾಗಲೇ ನಾವು ಒಂದೂವರೆ ತಿಂಗಳಿಂದ ಅವ್ರಿಗೆ ಸಂಬಳ ಕೊಡೋದು ಆಗ್ತಾಯಿಲ್ಲ. ಮಾರಾಟ ಆದರೆ ಅದೇ ದುಡ್ಡು ತಂದು ಅವರಿಗೆ ಸಂಬಳ ಕೊಡ್ತಿದ್ವಿ. ಈ ನಮ್ಮ ಒಂದೇ ಸಂಸ್ಥೆಯಲ್ಲಿ 2,000 ಜನ ಮಹಿಳೆಯರು ಕೆಲಸ ಮಾಡ್ತಾಯಿದ್ದಾರೆ. ಆ 2,000 ಕುಟುಂಬಗಳಿಗೂ ಈಗ ತೊಂದರೆ ಆಗಿದೆ ಮತ್ತು ಸಂಸ್ಥೆ ಆರ್ಥಿಕ ಬಿಕ್ಕಟ್ಟಿನಾಗ ಬಂದಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ರಾಷ್ಟ್ರಧ್ವಜ ಸಮಿತಿಯನ್ನು ತಿದ್ದುಪಡಿ ಮಾಡಿದ್ರು. ನಮ್ಮ ಖಾದಿ ಮತ್ತು ರೇಷ್ಮೆ ಖಾದಿ ಮತ್ತು ಉಲನ್ ಖಾದಿಯಲ್ಲಿ ಮಾತ್ರ ರಾಷ್ಟ್ರಧ್ವಜಗಳನ್ನು ತಯಾರು ಮಾಡೋದು ಮೊದಲಿನಿಂದನೂ ಇತ್ತು. 2022ರಾಗೇನು ಮಿಲ್ ಮೇಡ್ ಮತ್ತು ಪಾಲಿಸ್ಟರ್ ಮಾಡಬೇಕು ಅಂತ ಪರ್ಮಿಷನ್ ಕೊಟ್ಟರು. ಅದನ್ನು ದಯಮಾಡಿ ಹಿಂಪಡೆದು ಮೊದಲಿದ್ದಂತೆಯೇ ಅದನ್ನು ಮುಂದುವರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ಇಷ್ಟು ದಿವಸ ಏನಿತ್ತು ರೀ ಸರ್, ನಾವು 8 ಮಠ ಡ್ಯೂಟಿ ಮಾಡ್ತಿದ್ವಿ ರೀ. ಜೂನ್ ಜುಲೈ ಆಗಸ್ಟ್ ಅಂದ್ರೆ 8 ಮಠ ಡ್ಯೂಟಿ ಮಾಡಿ ನಾವು ಫ್ಲ್ಯಾಗ್ ಹೊಲಿತಿದ್ವಿ. ಈ ವರ್ಷ ಅಂತೂ ಏನಾಗಿದೆ ಸರ್, ನಮ್ಮ ಎಲ್ಲ ಫ್ಲ್ಯಾಗ್ ಸ್ಟಾಕ್ ಅದಾವು. ನಾವು ಹೊಲದಿಟ್ಟ ಧ್ವಜನೇ ಇನ್ನೂ ಮಾರಾಟ ಆಗಿಲ್ಲ. ಗುಡೌನ್ಯಾಗ ಸ್ಟಾಕ್ ಆಗಿ ಕೂತಾವು. ಮತ್ತೀಗ ಇನ್ನೇನು ಹೊಲಿಬೇಕ್ರಿ ಸರ್ ನಾವು? ಮತ್ತು ಫ್ಲ್ಯಾಗ್ ಸೇಲ್ಸ್ ಇಲ್ಲ, ಮತ್ತು ಸ್ಟಾಕ್ ಅದಾವು, ಮತ್ತು ಏನು ಹೊಲ್ಯಾಕೆ ಕೆಲಸ ಇಲ್ಲ, ಮಾಡೋಕೆ ಕೆಲಸ ಇಲ್ಲ. ಮತ್ತು ಬಂದಿನ ಯಾರು ಬರಾಕತ್ತಿಲ್ಲ ರೀ ಸರ್. ಈ ಕೈಯಾಗ ಕೆಲಸ ಕೊಡಬೇಕಲ್ಲ, ಕೆಲಸ ಇಲ್ಲ. ಸೈಡ್ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಮಾಡಕತ್ತೀವಿ ರೀ ಸರ್. ಇದರಿಂದ ಜೀವನ ನಿರ್ವಹಣೆ ಮಾಡೋದೇ ಕಷ್ಟ ಐತೆ. ಅಂದರೆ ಒಟ್ಟಾರೆ ಏನು ಖಾದಿ ರಾಷ್ಟ್ರಧ್ವಜ ಹೆಮ್ಮೆಯಿಂದ ಖಾದಿ ರಾಷ್ಟ್ರಧ್ವಜ ಹೊಲಿತಿದ್ದಂತಹ ಕೈಗಳು ಈಗ ಖಾಲಿ ಚೀಲ ಹೊಲಿಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಭಾಳಷ್ಟು ಏನು ಇಲ್ಲಿನ ಸಿಬ್ಬಂದಿಗೆ 4-5 ತಿಂಗಳಿಂದ ಸಂಬಳವೂ ಸಹ ಇಲ್ಲ, ಅಂದರೆ ವೇತನ ಕೊಡಲಾರದಂತಹ ಪರಿಸ್ಥಿತಿಗೆ ಇಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಅಟ್ಲೀಸ್ಟ್ ಈ ಒಂದು ಕೇಂದ್ರದ ಪುನಶ್ಚೇತನಕ್ಕೆ, ಜೊತೆಗೆ ಖಾದಿ ರಾಷ್ಟ್ರಧ್ವಜ ಈ ಹಿಂದೆ ಏನಿತ್ತು ಅದಕ್ಕೊಂದು ಗೌರವ ಸ್ಥಾನ, ಅದೇ ಸ್ಥಾನ ಕಲ್ಪಿಸಿಕೊಡ್ಬೇಕು ಅನ್ನೋ ಒಂದು ಆಗ್ರಹ ಒಕ್ಕೂರಿನಿಂದ ವ್ಯಕ್ತವಾಗ್ತಾ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.